ನಾನು ಎಪಿಕೆಎಸ್ ಆರ್ಗಾನಿಕ್ಸ್ನ FL77 ಉತ್ಪನ್ನವನ್ನು ನನ್ನ ನಿಂಬೆ ಗಿಡಗಳಲ್ಲಿ ಬಳಸಿದ್ದೇನೆ. ಅವು ಪ್ರಸ್ತುತ 4ರಿಂದ 6 ತಿಂಗಳಾಗಿವೆ. ಈ ಉತ್ಪನ್ನವನ್ನು ನನ್ನ ಮೆಣಸಿನಕಾಯಿ ಬೆಳೆಗಳಲ್ಲಿ ಈ ಹಿಂದೆ ಬಳಸಿ ಅತ್ಯುತ್ತಮ ಫಲಿತಾಂಶಗಳನ್ನು ಗಮನಿಸಿದ್ದೇನೆ. ಈಗ ನಾನು ಅದನ್ನು ನನ್ನ ನಿಂಬೆ ಗಿಡಗಳಿಗೂ ಅನ್ವಯಿಸುತ್ತಿದ್ದೇನೆ. ಸಣ್ಣ ಕೀಟಗಳ ಬಾಧೆಯನ್ನು ನಿಯಂತ್ರಿಸಲು ಮತ್ತು ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸಲು ನಾನು ಈ ಉತ್ಪನ್ನವನ್ನು ಬಳಸುತ್ತೇನೆ. ನನ್ನ ಹೆಸರು ಅನ್ಬುರಾಜ್. ನಾನು ವಿರುಧುನಗರ ಜಿಲ್ಲೆಯ ಸತ್ತೂರು ತಾಲ್ಲೂಕಿನ ಮೆಟ್ಟುಪಟ್ಟಿಯ ಇರುಕ್ಕಂಕುಡಿ ಪ್ರದೇಶದವನು. ನಾನು ಮೊದಲು ಯೂಟ್ಯೂಬ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ನ ರಸಗೊಬ್ಬರಗಳು ಮತ್ತು ಸಸ್ಯ ಸಂರಕ್ಷಣಾ ಉತ್ಪನ್ನಗಳ ಜಾಹೀರಾತನ್ನು ನೋಡಿದೆ. ಆ ಜಾಹೀರಾತಿನ ಆಧಾರದ ಮೇಲೆ ನಾನು ಈ ಹಿಂದೆ ಅವರ ಉತ್ಪನ್ನಗಳನ್ನು ನನ್ನ ಮೆಣಸಿನಕಾಯಿ ಬೆಳೆಗಳಲ್ಲಿ ಬಳಸಿದ್ದೆ. ನಾನು ಮೆಣಸಿನಕಾಯಿಗಳಿಂದ ಅಂತಹ ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸಿದಾಗಿನಿಂದ ನಾನು ಈಗ ನನ್ನ ನಿಂಬೆ ಗಿಡಗಳಲ್ಲಿ ಬಳಸಲು ಈ ಉತ್ಪನ್ನವನ್ನು ನಿರ್ದಿಷ್ಟವಾಗಿ ಖರೀದಿಸಿದ್ದೇನೆ. ಈ ನಿಂಬೆ ಗಿಡಗಳನ್ನು ನೆಟ್ಟು 4ರಿಂದ 6 ತಿಂಗಳುಗಳಾಗಿವೆ. ಪ್ರಸ್ತುತ ನನ್ನ ಬಳಿ ಸರಿಸುಮಾರು 50ರಿಂದ 60 ಸಸ್ಯಗಳಿವೆ. ಇಂದು ನಾನು ಅವುಗಳ ಮೇಲೆ FL77 ಉತ್ಪನ್ನವನ್ನು ಸಿಂಪಡಿಸುತ್ತಿರುವುದು ಮೊದಲ ಬಾರಿಗೆ. ನಾನು ಪ್ರತಿ ಟ್ಯಾಂಕ್ ನೀರಿಗೆ 250 ಮಿಲಿ ಉತ್ಪನ್ನವನ್ನು ಮಿಶ್ರಣ ಮಾಡುತ್ತೇನೆ. ಮುಚ್ಚಳವು 80 ಮಿಲಿ ಅಳತೆ ಹೊಂದಿರುವುದರಿಂದ ಅದನ್ನು 3 ಬಾರಿ ಸುರಿಯುವುದರಿಂದ ಸರಿಸುಮಾರು 240 ಮಿಲಿ ಆಗುತ್ತದೆ. ಆದ್ದರಿಂದ ಪೂರ್ಣ 250 ಮಿಲಿ ತಲುಪಲು ನಾನು ಸ್ವಲ್ಪ ಹೆಚ್ಚುವರಿ ಸೇರಿಸುತ್ತೇನೆ. ಈ ಮಿಶ್ರಣದ ಒಂದು ಟ್ಯಾಂಕ್ ಸುಮಾರು 50ರಿಂದ 60 ಸಸ್ಯಗಳಿಗೆ ಚಿಕಿತ್ಸೆ ನೀಡಲು ಸಾಕು. ಹೀಗಾಗಿ 1 ಲೀಟರ್ ಉತ್ಪನ್ನವನ್ನು 4 ಪ್ರತ್ಯೇಕ ಅನ್ವಯಿಕೆಗಳಿಗೆ ಬಳಸಬಹುದು. ಸಿಂಪಡಣೆ ಮಾಡುವಾಗ ಇಡೀ ಸಸ್ಯವು ತೇವವಾಗುವಂತೆ ಅದನ್ನು ಸಂಪೂರ್ಣವಾಗಿ ಅನ್ವಯಿಸುವುದು ಅತ್ಯಗತ್ಯ. ಉತ್ಪನ್ನವು ಪ್ರತಿಯೊಂದು ಎಲೆಯನ್ನು ಆವರಿಸುವ ರೀತಿಯಲ್ಲಿ ಸಿಂಪಡಣೆಯನ್ನು ನಿರ್ದೇಶಿಸಬೇಕು. ಇವು ಇನ್ನೂ ಚಿಕ್ಕ ಸಸ್ಯಗಳಾಗಿರುವುದರಿಂದ ನಾನು ಸಿಂಪಡಣೆಯನ್ನು ಮಧ್ಯಮ ಪ್ರಮಾಣದಲ್ಲಿ ಅನ್ವಯಿಸುತ್ತಿದ್ದೇನೆ. ಪ್ರಸ್ತುತ ನಾನು ಇನ್ನೂ ಹೊಲದಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಗಮನಾರ್ಹ ಪ್ರಮಾಣದ ಕಳೆ ಬೆಳವಣಿಗೆ ಇದೆ. ಸುಗ್ಗಿಯ ಅವಧಿಯಲ್ಲಿ ಮೆಣಸಿನಕಾಯಿ ಸಸ್ಯಗಳಿಗೆ ಅಗತ್ಯವಿರುವ ಎಲ್ಲಾ ರಸಗೊಬ್ಬರಗಳನ್ನು ನಾನು ಈಗಾಗಲೇ ಅನ್ವಯಿಸಿದ್ದೇನೆ. ಆದ್ದರಿಂದ ಈ ಹಂತದಲ್ಲಿ ನಾನು ಸಿಂಪಡಣೆಯ ಮೇಲೆ ಮಾತ್ರ ಗಮನ ಹರಿಸುತ್ತಿದ್ದೇನೆ. ಮುಂದಿನ 10 ದಿನಗಳಲ್ಲಿ ಮೆಣಸಿನಕಾಯಿ ಗಿಡಗಳನ್ನು ಹೊಲದಿಂದ ತೆಗೆದುಹಾಕಲು ನಾನು ಉದ್ದೇಶಿಸಿದ್ದೇನೆ. ನಾವು ಎಲ್ಲಾ ಕಳೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತೇವೆ. ತರುವಾಯ ನಾವು ಹೊಸ ಅಂತರ ಬೆಳೆಯಾಗಿ ಈರುಳ್ಳಿಯನ್ನು ನೆಡಲು ಯೋಜಿಸುತ್ತೇವೆ. ಮೆಣಸಿನಕಾಯಿ ಗಿಡಗಳಿಗೆ ವಾರಕ್ಕೊಮ್ಮೆ ನೀರುಣಿಸಲಾಗುತ್ತಿರುವುದರಿಂದ ನಿಂಬೆ ಗಿಡಕ್ಕೆ ಪ್ರತ್ಯೇಕವಾಗಿ ನೀರುಣಿಸುವ ಅಗತ್ಯವಿಲ್ಲ. ಅದು ತೀವ್ರವಾಗಿ ಬೆಳೆಯುತ್ತಿದೆ. ಪ್ರಸ್ತುತ ನಿಂಬೆ ಗಿಡವು ಸಣ್ಣ ಕೀಟಗಳ ಬಾಧೆಯನ್ನು ಅನುಭವಿಸುತ್ತಿದೆ. ಇದನ್ನು ನಿಯಂತ್ರಿಸಲು ನಾವು FL77 ಸಿಂಪಡಿಸಿದ್ದೇವೆ. ಉಳಿದ ದ್ರಾವಣವನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸಲು ನಾವು ಅದನ್ನು ಬದನೆಕಾಯಿ ಮತ್ತು ಟೊಮೆಟೊ ಸಸಿಗಳ ಮೇಲೂ ಲಘುವಾಗಿ ಸಿಂಪಡಿಸಲು ಉದ್ದೇಶಿಸಿದ್ದೇವೆ. ಈ ಉತ್ಪನ್ನವನ್ನು ಈ ಹಿಂದೆ ಮೆಣಸಿನಕಾಯಿ ಬೆಳೆಯಲ್ಲಿ ಬಳಸಿದಾಗ ಸಕಾರಾತ್ಮಕ ಫಲಿತಾಂಶಗಳನ್ನು ನಾವು ಗಮನಿಸಿದ್ದರಿಂದ ಇದು ನಿಂಬೆ ಗಿಡದಲ್ಲಿಯೂ ಗಮನಾರ್ಹ ಸುಧಾರಣೆಗೆ ಕಾರಣವಾಗುತ್ತದೆ ಎಂದು ನಮಗೆ ವಿಶ್ವಾಸವಿದೆ. ಮುಂದಿನ ಹಂತದಲ್ಲಿ ಕಳೆಗಳನ್ನು ತೆಗೆದುಹಾಕಿ ಹೊಸ ಬೆಳೆ ನೆಡಲು ನಾವು ಯೋಜಿಸಿದ್ದೇವೆ.